ಹಾಲ್ ಒಳಗಡೆ ಬರ್ತಿದ್ದ ಹಾಗೆ ಅವನ್ ಕಣ್ಗೆ ಆಯ್ರಾ ಕಾಣಿಸಿದ್ಲು. ಅವನ್ ಮುಖದಲ್ಲಿ ನಗು ಇತ್ತು. ಬೇಗ ಅವ್ರು ನಿಂತಿದ್ದ ಕಡೆ ಹೆಜ್ಜೆ ಹಾಕ್ತ ಸಿದ್ಧಾರ್ಥ್. ಸುಕನ್ಯಾ ಆಯ್ರಾ ಹತ್ರ ತುಂಬಾ ಲೋ ವಾಯ್ಸಲ್ಲಿ, ಆಯ್ರಾ, ನಿನಗೆ ಇನ್ವಿಟೇಷನ್ ಹೇಗ್ ಸಿಕ್ತು ಅಂತ ಕೇಳಿದ್ರು. ಆಯ್ರಾಗೆ ಏನ್ ಹೇಳ್ಬೇಕು ತೋಚ್ಲಿಲ್ಲ. ಅವಳು ತುಟಿ ಕಚ್ಚಿ, ಅದ್ ಸಿಂಪಲ್ ಆಂಟಿ, ನಾನ್ ಸಿದ್ಧಾರ್ಥ್ ಭರದ್ವಾಜ್ ಅಜ್ಜಿ ಟ್ರೀಟ್ಮೆಂಟ್ಗೆ ಹೆಲ್ಪ್ ಮಾಡಿದ್ನಲ್ವಾ, ಸೊ ಅವರು ಈ ಕಾನ್ಫರೆನ್ಸ್ ನನ್ ಕರಿಯರ್ಗೆ ಏನಾದ್ರೂ ಹೆಲ್ಪ್ ಆಗಬಹುದು ಅಂತ ಅಂದ್ಕೊಂಡು ಇನ್ವಿಟೇಷನ್ ಕಳ್ಸಿದ್ರು ಅಂತ ಸ್ಮೈಲ್ ಮಾಡಿದ್ಲು. ಓ, ಇದಾ ವಿಷಯ. ಸಿದ್ಧಾರ್ಥ್ಗೆ ನಿನ್ನ ಅವನ್ ಹೋಟೆಲಲ್ಲೇ ಮತ್ತೆ ನೋಡ್ಬೇಕು ಅಂತ ಆಸೆ ಆಗಿರ್ಬೇಕು. ಆಕ್ಚುಲಿ ಅವನು ನಿನ್ನ ಮಿಸ್ ಮಾಡ್ಕೊಂತಿರ್ಬೇಕಲ್ವಾ ಅಂತ ಆಯ್ರಾಗೆ ರೇಗ್ಸಿದ್ರು. ಪಾಪ ಸಿದ್ಧಾರ್ಥ್ ಅವ್ರ ಹಿಂದೆ ನಿಂತಿದ್ದಾನೆ ಅಂತ ಅವ್ರಿಗೇನ್ ಗೊತ್ತು. ಹಲೋ ಅಶೋಕ್ ಅಂಕಲ್ ಅಂಡ್ ಸುಕನ್ಯಾ ಆಂಟಿ ಅಂತ ಸಿದ್ಧಾರ್ಥ್ ಅವ್ರ ಹಿಂದಿಂದ ಕರ್ದ. 3 ಜನರು ಶಾಕ್ ಇಂದ ಆ ಕಡೆ ನೋಡಿದ್ರು. ಸಿದ್ಧಾರ್ಥ್ ಸ್ಮೈಲ್ ಮಾಡ್ತಾ ನಿಂತಿದ್ದ. ಸಿದ್ಧಾರ್ಥ್, ಬಾ, ನಾವ್ ನಿನ್ ಬಗ್ಗೆನೇ ಮಾತಾಡ್ತಿದ್ವಿ. ನಮ್ ಆಯ್ರಾಗೆ ಇನ್ವಿಟೇಷನ್ ಕಳ್ಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಸುಕನ್ಯಾ ಖುಷಿಯಿಂದ ಹೇಳಿದ್ರು. ಯೋ ವೆಲ್ಕಮ್ ಅಂತ ಡ್ರಾಮ್ಯಾಟಿಕ್ಲಿ ಹೇಳ್ದ. ಅಶೋಕ್ ಮಲ್ಹೋತ್ರ ಅಲ್ಲಿ ಬಂದಿದ್ದ ಉದ್ದೇಶ ಹೇಗಾದ್ರೂ ಮಾಡಿ ತಮ್ಮ ಕಂಪ್ನಿ ಮೆಡಿಸಿನ್ನ ಸೇಲ್ ಮಾಡಬೇಕು ಅಂತ. ಅವ್ರ ಕಣ್ಗೆ ಸಡನ್ ಆಗಿ ರೆಗ್ಯುಲರ್ ಕಸ್ಟಮರ್ ಒಬ್ರು ಕಾಣಿಸಿದ್ರು. ಅವ್ರು ಕೂಡ ಮಲ್ಹೋತ್ರ ಕಂಪ್ನಿಯ ಮೆಡಿಸಿನ್ನ ರಿಟರ್ನ್ ಮಾಡಬೇಕು ಅಂತ ಅಂದ್ಕೊಂಡವ್ರು. ಸೊ ಹೇಗಾದ್ರೂ ಅವ್ರ ಜೊತೆ ಡೀಲರ್ಶಿಪ್ ಕಂಟಿನ್ಯೂ ಮಾಡಬೇಕು ಅಂತ ಅಶೋಕ್ ಅಂದ್ಕೊಂಡ್ರು. ಅವ್ರ ಸಿದ್ಧಾರ್ಥ್ ಕಡೆ ನೋಡಿ, ಯು ಗೈಸ್ ಕ್ಯಾರಿ ಆನ್, ನಾನ್ ಸ್ವಲ್ಪ ಅವ್ರ ಜೊತೆ ಮಾತಾಡ್ಕೊಂಡ್ ಬರ್ತೀನಿ ಅಂತ ಗಡಿಬಿಡಿಲಿ ಹೊರಟೋದ್ರು. ಸುಕನ್ಯಾ ತುಂಬಾ ವರಿ ಮಾಡ್ಕೊಳ್ತಾ ಅಶೋಕ್ ಹೋಗೋದನ್ನೇ ನೋಡ್ತಿದ್ರು. ಸಿದ್ಧಾರ್ಥ್ ಅವ್ನ್ ಕಾರ್ನರ್ ಐಸಿಂದ ಆಯ್ರಾನೇ ಅಬ್ಸರ್ವ್ ಮಾಡ್ತಿದ್ದ. ಮಿಸ್ ಆಯ್ರಾ, ನಿಮ್ ಮಗಳಲ್ಲಿ ಅವಳು ನಿಮ್ ಹಾಗೆ ಇದ್ದಾಳಾ ಅಂತ ಕೇಳ್ದ. ಅವ್ನ್ ಕ್ವೆಶ್ಚನ್ ಕೇಳಿ ಮೊದಲನೇ ಬಾರಿಗೆ ಅವಳಿಗೆ ಕನ್ಫ್ಯೂಷನ್ ಆಯ್ತು. ನೋ, ಅವಳು ನನ್ ಹಾಗಿಲ್ಲ, ಸಿಹಿ ಅವಳ ತಂದೆನೇ ಜಾಸ್ತಿ ಹೋಲ್ತಾಳೆ ಅಂತ ಕೂಲಾಗಿ ಹೇಳಿದ್ಲು. ಅವನಿಗೆ ಇದ್ದಕ್ಕಿದ್ದಂತೆ ಅವಳ ಮಗಳ ಮೇಲೆ ಕ್ಯೂರಿಯಾಸಿಟಿ ಹೆಚ್ಚಾಯ್ತು. ಓ ಐ ಸಿ, ನಿಮ್ ಹತ್ರ ನಿಮ್ ಮಗಳ ಫೋಟೋ ಇದೆಯಾ ಅಂತ ಅವನ್ ಕೇಳ್ದ. ಯಾ ಅಂತ ಸ್ಮೈಲ್ ಮಾಡಿದ್ಲು. ಬಟ್ ಅವಳು ಸಿಹಿ ಫೋಟೋನ ಸಿದ್ಧಾರ್ಥ್ಗೆ ತೋರ್ಸೋಕೆ ರೆಡಿ ಇರ್ಲಿಲ್ಲ. ಅದ್ನ ಸುಕನ್ಯಾ ಅರ್ಥ ಮಾಡ್ಕೊಂಡು, ಓ, ನೀನ್ ಸಿಹಿ ಬಗ್ಗೆ ಕೇಳಿದ್ದ? ನನ್ ಹತ್ರ ಅವಳ ಫೋಟೋಸ್ ಇದೆ, ವಿಡಿಯೋಸ್ ಕೂಡ ಇದೆ. ತುಂಬಾ ಚೂಟಿ ಹುಡ್ಗಿ ಅವಳು, ವಟ ಅಂತ ಮಾತಾಡ್ತಿರ್ತಾಳೆ. ಎಷ್ಟೇ ಬೇಸರ ಆದ್ರೂ ಅವಳ ಮಾತ್ ಕೇಳಿ ಎಲ್ಲಾನು ಮರ್ತೋಗತ್ತೆ. ಇರೋ, ನಾನ್ ತೋರಿಸ್ತೀನಿ ಅವಳ ಫೋಟೋನ ಅಂತ ಹೇಳಿ ಪರ್ಸಿಂದ ಫೋನ್ ತೆಗೆದ್ರು. ಅವ್ರ ಫೋನ್ ಲಾಕ್ ಓಪನ್ ಮಾಡಿ ಇನ್ನೇನ್ ಗ್ಯಾಲರಿ ಓಪನ್ ಮಾಡ್ಬೇಕು ಅಂತಿದ್ರು. ಆಯ್ರಾ ಆ ಕಡೆ ಈ ಕಡೆ ನೋಡಿ, ಆಂಟಿ, ಅಶೋಕ್ ಅಂಕಲ್ ಯಾಕೋ ತುಂಬಾ ಜೋರಾಗಿ ಮಾತಾಡ್ತಿದ್ದಾರೆ, ಅಲ್ಲೇನೋ ಪ್ರಾಬ್ಲಮ್ ಆಗಿದೆ ಅನ್ಸತ್ತೆ ಅಂತ ಅವಳಂದ್ಲು. ಸುಕನ್ಯಾ ಮೈಂಡ್ ಡೈವರ್ಟ್ ಆಯ್ತು. ಅಶೋಕ್ ಅಲ್ಲಿ ಲೋ ಧ್ವನಿಲಿ ಮಾತಾಡ್ತಿದ್ರು, ಅಲ್ಲೊಂದು ವಾದ ವಿವಾದ ನಡೀತಿದೆ ಅಂತ ಸ್ಪಷ್ಟವಾಯ್ತು. ಸುಕನ್ಯಾ ಡಿಸ್ಟರ್ಬ್ ಆದ್ರು. ಸಪ್ಪೆ ನಗು ನಕ್ಕು, ಸಾರಿ ಸಿದ್ಧಾರ್ಥ್, ಅದೇನಂತ ನೋಡ್ಕೊಂಡ್ ಬಂದ್ಬಿಡ್ತೀನಿ ಅಂತ ಹೇಳ್ತಾ ಫೋನ್ನ ಪರ್ಸ್ ಒಳಗಡೆ ಹಾಕೊಂಡು ಅಶೋಕ್ ಕಡೆ ಹೋದ್ರು. ಆಯ್ರಾ ಪರ್ಪಸ್ಫುಲಿ ಅವರನ್ನ ಕಳ್ಸಿದ್ಲು ಅನ್ನೋದು ಸಿದ್ಧಾರ್ಥ್ಗೆ ಹೊಳಿತು. ಅವಳು ಮಗಳನ್ನ ಹೈಡ್ ಮಾಡೋಕೆ ಇಷ್ಟೊಂದ್ ಡ್ರಾಮಾ ಮಾಡ್ಬೇಕಾ? ಅಲ್ಲ, ನಾನ್ ನನ್ ಮಗನ ಇವಳಿಂದ ಯಾವತ್ತೂ ಹೈಡ್ ಮಾಡಿಲ್ಲ. ಅವನ್ ಆಯ್ರಾನ ಮಮ್ಮಿ ಅಂದ್ರೂ ಸುಮ್ನೆ ಇರ್ತೀನಿ. ಇವಳು ಯಾಕೆ ಇವಳ ಮಗಳನ್ನ ಹೈಡ್ ಮಾಡ್ತಿದ್ದಾಳೆ? ಏನ್ ಇವಳ ಉದ್ದೇಶ? ನಾನ್ ಇವಳ ಮಗಳನ್ನ ನೋಡ್ಬಾರ್ದಾ? ನೋಡಿದ್ರೆ ಏನಾಗತ್ತೆ ಅಂತ ಮನ್ಸಲ್ಲೇ ಕ್ವೆಶ್ಚನ್ ಕೇಳ್ಕೋತಿದ್ದ. ಅವನ್ ಮುಖದ ಮೇಲೆ ಕೂಲ್ ಎಕ್ಸ್ಪ್ರೆಷನ್ ಇತ್ತು. ಆಯ್ರಾ ಸಿದ್ಧಾರ್ಥ್ಗೆ ಬಾಯ್ ಹೇಳಿ ಅವಳು ಕೂಡ ಅಶೋಕ್ ಮಲ್ಹೋತ್ರ ಅವ್ರ ಹತ್ರ ಹೊರಟ್ಲು. ಅವನಿಗೆ ತುಂಬಾ ಕೋಪ ಬಂದಿತ್ತು. ಅವನ್ ಹಿಂದೆ ಸೆಕ್ರೆಟರಿನ ನೋಡಿ ಅಂದ, ನೋಡದ್ಯಾ ಅಭಿ, ಇವಳು ತನ್ನ ಮಗಳನ್ನ ನನ್ನಿಂದ ಹೈಡ್ ಮಾಡ್ತಿದ್ದಾಳೆ. ಮೋಸ್ಟ್ಲಿ ಇವಳ ಮಗಳು ನೋಡೋಕೆ ತುಂಬಾ ಕೆಟ್ಟದಾಗಿರ್ಬೇಕು, ಅದಕ್ಕೆ ಪಬ್ಲಿಕ್ ಇಂದ ಹೈಡ್ ಮಾಡ್ತಿದ್ದಾಳೆ ಅಂತ ಕೆಂಪ್ ಕಣ್ಬಿಟ್ಟು ಹೇಳ್ದ. ಈ ಸಿದ್ಧಾರ್ಥ್ ಭರದ್ವಾಜ್ ಮನ್ಸ್ ಮಾಡಿದ್ರೆ ನಿನ್ ಮಗಳನ್ನ ನೋಡೋದು 2 ನಿಮಿಷದ ಕೆಲ್ಸ ಆಯ್ರಾ. ನೀನ್ ನಿನ್ ಮಗಳನ್ನ ಬಚ್ಚಿಡ್ಬಹುದು, ಬಟ್ ಐ ಕ್ಯಾನ್ ಫೈಂಡ್ ಹರ್ ಔಟ್ as soon as possible ಅಂತ ಮನ್ಸಲ್ಲೇ ಹೇಳ್ಕೊಂಡು ಅವ್ನ್ ನಗಾಡ್ದ. ಬೇರೆ ಸಮಯದಲ್ಲಾಗಿದ್ರೆ ಇಂಥ ಅವಮಾನನ ಅವನು ಸಹಿಸ್ತಾ ಇರ್ಲಿಲ್ಲ. ಹೇಗ್ ಬಂದೋ ಹಾಗೆ ವಾಪಸ್ ಹೊರಟೋಗ್ಬಿಡ್ತಿದ್ದ. ಬಟ್ ಈ ಟೈಮಲ್ಲಿ ಅವನ್ ಹಾಗ್ ಮಾಡೋಕಾಗ್ಲಿಲ್ಲ. ಅವನ್ ಕೂಡ ಆಯ್ರಾನ ಹಿಂಬಾಲಿಸಿ ನಡ್ದ. ನೋಡಿ ಮಿಸ್ಟರ್ ಮಲ್ಹೋತ್ರ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಶಿಪ್ ಇಂದಾಗೆ ಇಷ್ಟು ವರ್ಷ ನಾನ್ ನಿಮ್ಗೆ ಸಪೋರ್ಟ್ ಮಾಡ್ದೆ, ನಿಮ್ ಜೊತೆ ಬಿಸ್ನೆಸ್ ಡೀಲ್ ಮಾಡ್ಕೊಂಡಿದ್ದೆ. ಬಟ್ ಫ್ಯಾಮಿಲಿ ಫ್ರೆಂಡ್ಶಿಪ್ ಅನ್ನೋದು ವ್ಯವಹಾರ ಆಗ್ಬಾರ್ದಲ್ಲ. ಸುಮಾರು 25 ವರ್ಷದಿಂದ ನೀವು ಒಂದೇ ಟ್ಯಾಬ್ಲೆಟ್ ರೆಡಿ ಮಾಡ್ತಿದ್ರ. ಮಾರ್ಕೆಟಲ್ಲಿ ಅದಕ್ಕೆ ವ್ಯಾಲ್ಯೂ ಇಲ್ಲ. ಡು ಯು ಅಂಡರ್ಸ್ಟ್ಯಾಂಡ್ ಅಂತ ವ್ಯಕ್ತಿ ಇರಿಟೇಟ್ ಆಗಿ ಕೇಳ್ದ. ಅಶೋಕ್ ಅವರು ತಲೆ ತಗ್ಸ್ಬೇಕಾಯ್ತು. ಈಗ ಆಯುರ್ವೇದಿಕ್ ಮೆಡಿಸಿನ್ ಕೂಡ ತುಂಬಾ ಸ್ಟ್ರಾಂಗ್ ಆಗಿದೆ,
ಗುರುನಾಥ್ ಪಂಡಿತ್ರು ಸ್ಪೆಷಲ್ ಆಗಿ ಟ್ರೆಡಿಷನಲ್ ಮೆಡಿಸಿನ್ಸ್ ನ ಇನ್ವೆನ್ಷನ್ ಮಾಡಿದ್ದಾರೆ. ಅವುಗಳು ತುಂಬಾ ಇಫೆಕ್ಟಿವ್ ಅಂತ ಇಡೀ ಫಾರ್ಮಾ ಇಂಡಸ್ಟ್ರಿನೇ ಹೇಳ್ತಿದೆ. ನಮ್ ಸ್ನೇಹಕ್ಕೋಸ್ಕರ ನಾನೀಗ ನಿಮ್ ಜೊತೆ ಡೀಲ್ ಮಾಡ್ಕೊಂಡ್ರೆ ಮುಂದೆ ನಿಮ್ ಕಂಪನಿ ಹಾಗೆ ನನ್ ಬಿಸ್ನೆಸ್ ಮುಳುಗೋಗತ್ತೆ. ಸೊ ನಾನ್ ನಿಮ್ ಜೊತೆ ಡೀಲ್ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಆ ವ್ಯಕ್ತಿ ನೇರವಾಗಿ ಹೇಳ್ದ. ಇವರು ಆಯುರ್ವೇದಿಕ್ ಮೆಡಿಸಿನ್ಸ್ ನ ಫಾರಿನ್ ವರ್ಗೂ ಡೀಲ್ ಮಾಡ್ತಾರೆ. ಜೊತೆಗೆ ಮಂಗಳೂರಲ್ಲೇ ತುಂಬಾ ದೊಡ್ಡದಾಗಿರೋ ಆಯುರ್ವೇದಿಕ್ ಮೆಡಿಕಲ್ ಶಾಪ್ ಇಟ್ಕೊಂಡಿದ್ದಾರೆ. ಏನ್ ಮಾಡೋದು, ಎಲ್ಲ ನಮ್ ಬ್ಯಾಡ್ ಲಕ್. ನಿಮ್ಮಮ್ಮ ಇದ್ದಾಗ ಕಂಡು ಹಿಡಿದಿದ್ ಸ್ಪೆಷಲ್ ಇಫೆಕ್ಟಿವ್ ಮಾತ್ರೆಗಳೇ ನಮ್ ಕಂಪ್ನಿಲಿ ತಯಾರಾಗ್ತಿರೋದು. ಅವು ತುಂಬಾ ಇಫೆಕ್ಟಿವ್ ಆಗಿದೆ ಆಯ್ರಾ. ಅವ್ರ ಮಾತ್ ಕೇಳಿ ನಿಟ್ಟುಸ್ರು ಬಿಟ್ಲು. ಸುಕನ್ಯಾ ಮತ್ತೆ ಮಾತ್ ಕಂಟಿನ್ಯೂ ಮಾಡಿದ್ರು. ನಮ್ಮ ಕಂಪ್ನಿ ಸಕ್ಸಸ್ ಕಾಣ್ತಿರೋವಾಗ ಗಿಡ ಮೂಲಿಕೆಗಳು ಇಲ್ಲ ಅಂದ್ರೂ ಕೇಳ್ದೇನೆ ಹಠಕ್ ಬಿದ್ದು ನಮ್ ಜೊತೆ ಡೀಲ್ ಮಾಡ್ಕೊಂಡವ್ರು ಇವ್ರು. ಈಗ ಸಡನ್ ಆಗಿ ಡೀಲರ್ಶಿಪ್ ಕ್ಯಾನ್ಸಲ್ ಮಾಡ್ಕೊಳ್ತಿದ್ದಾರೆ. ಚೀಟರ್ಸ್ ಇವ್ರೆಲ್ಲ ಅಂತ ಬೇಸರದಿಂದ ಹೇಳಿದ್ರು. ಅಶೋಕ್ ಮಲ್ಹೋತ್ರ ಡೀಪ್ ಆದ ಉಸಿರಿಳ್ಕೊಂಡು, ಫೈನ್ ಸರ್, ನಿಮ್ಗೆ ಈ ಡೀಲರ್ಶಿಪ್ ಇಷ್ಟ ಇಲ್ಲ, ನೀವು ಬ್ರೇಕ್ ಮಾಡ್ಕೋಬೇಕು ಅಂತಿದ್ದೀರಾ. ನೋ ಪ್ರಾಬ್ಲಮ್, ನೀವ್ ನಮ್ ಕಂಪನಿಯಿಂದ ಬೇರೆ ಆಗೋಕೆ ನಂದೇನೂ ತೊಂದರೆ ಇಲ್ಲ. ಇನ್ಫ್ಯಾಕ್ಟ್ ನೀವು ಆಲ್ರೆಡಿ ಗುರುನಾಥ್ ಪಂಡಿತ್ರ ಜೊತೆಗೆ ಅಗ್ರಿಮೆಂಟ್ ಮಾಡ್ಕೊಂಡಿರ್ಬೇಕು ಅಂತ ಹೇಳಿದ್ರು. ಅವ್ರ ಎದುರುಗಡೆ ಇದ್ದ ವ್ಯಕ್ತಿ ಸಮಾಧಾನದ ನಗು ನಕ್ರು. ಬಟ್ ಒಂದ್ ಕಂಡೀಷನ್. ಬಟ್ ನೀವೀಗಾಗ್ಲೇ ಕೊಟ್ಟಿರೋ ಕಸ್ಟಮ್ ಆರ್ಡರ್ಸ್ನ ಕ್ಯಾನ್ಸಲ್ ಮಾಡೋ ಹಾಗಿಲ್ಲ. ನಾವು ಆಲ್ರೆಡಿ ಮಾತ್ರನ ಪ್ರಿಪೇರ್ ಮಾಡಾಗಿದೆ. ಈಗ ನಾವು ಕೊನೆ ಕ್ಷಣದಲ್ಲಿ ಇದನ್ನ ಕ್ಯಾನ್ಸಲ್ ಮಾಡಿದ್ರೆ ನಾವು ದೊಡ್ಡ ಏಟ್ ತಿನ್ಬೇಕಾಗತ್ತೆ. ನೀವು ನಮ್ ಕಂಪ್ನಿ ರೂಲ್ಸ್ ರೆಗ್ಯುಲೇಷನ್ಗೆ ರೆಸ್ಪೆಕ್ಟ್ ಕೊಟ್ರೆ ಒಳ್ಳೇದು ಅಂತ ಅಶೋಕ್ ಹೇಳಿದ್ರು. ಎದುರುಗಡೆ ನಿಂತು ಮಾತಾಡ್ತಿದ್ದ ಪಾರ್ಟ್ನರ್ ನಗ್ತಾ, ಓಕೆ ಫೈನ್, ನಾನು ಆರ್ಡರ್ ಕೊಟ್ಟಿದ್ನ ಖಂಡಿತ ತಗೋತೀನಿ. ನಿಮ್ ಶ್ರಮಕ್ಕೂ ಬೆಲೆ ಕೊಡ್ಬೇಕಲ್ಲ. ಬಟ್ ನಂಗೆ 60% ಡಿಸ್ಕೌಂಟ್ ಬೇಕು, ಏನಂತೀರಾ ಅಂತ ಕೇಳಿದ್ರು. ವಾಟ್? ಅದೇಗಾಗತ್ತೆ? ನಿಮ್ಗೆ ಅಷ್ಟೊಂದು ಡಿಸ್ಕೌಂಟ್ ಕೊಡಕ್ ಆಗಲ್ಲ. ಇಷ್ಟು ವರ್ಷ ಬಿಸ್ನೆಸ್ ಮಾಡಿದೀವಿ, ಕೊನೆದಾಗಿ ನೀವು ನಮ್ಗೆ ಚೀಟ್ ಮಾಡ್ತಿದ್ದೀರಲ್ಲ. ದಿಸ್ ಇಸ್ ನಾಟ್ ಫೇರ್. ಮೊದ್ಲು ನಾವು ಮಾತಾಡ್ಕೊಂಡ ಹಾಗೆ ಈ ಡೀಲ್ ಮುಗಿಸೋಣ ಪ್ಲೀಸ್. ಆಲ್ಮೋಸ್ಟ್ ಬೆಗ್ ಮಾಡಿದ್ರು ಅಶೋಕ್ ಮಲ್ಹೋತ್ರ. ಈ ವ್ಯಕ್ತಿ ಸರ್ಕಾಸ್ಟಿಕ್ ಆಗಿ ಸ್ಮೈಲ್ ಮಾಡ್ತಾ, ಇಂಡಸ್ಟ್ರಿಲಿ ಏನೇನ್ ನಡೀತಿದೆ ಅಂತ ನನಗ್ ಚೆನ್ನಾಗ್ ಗೊತ್ತು ಅಶೋಕ್ ಮಲ್ಹೋತ್ರ. ಎಲ್ರೂ ನಿಮ್ ಕಂಪ್ನಿ ಮಾತ್ರೆಗಳನ್ನ ರಿಟರ್ನ್ ಕಳಿಸ್ತಿದಾರಂತೆ. ಮತ್ತೆ ನಿಮ್ ಕಂಪ್ನಿ ಜೊತೆ ಇರೋ ಪಾರ್ಟ್ನರ್ಶಿಪ್ನ ಕ್ಯಾನ್ಸಲ್ ಮಾಡ್ತಿದಾರಂತೆ. ಬಟ್ ನೀವು ಇನ್ನೂ ಕೂಡ ಕನ್ಸ್ ಕಾಣ್ತಾ ಇದ್ದೀರಾ. ನಾನ್ ನಿಮ್ಗೆ ಅಷ್ಟೊಂದು ಮೋಸ ಮಾಡ್ತಿಲ್ಲ. ಡಿಸ್ಕೌಂಟ್ ಕೊಡೋ ಹಾಗಿದ್ರೆ ತಗೋತೀನಿ, ಇಲ್ಲ ಅಂದ್ರೆ ಆ ಟ್ಯಾಬ್ಲೆಟ್ಸ್ ನನಗ್ ಬೇಡ. ನಾನು ಆರ್ಡರ್ ಕೊಟ್ಟ ಮೆಡಿಸಿನ್ಸ್ ತಗೊಂಡ್ರು ತಗೊಳ್ದಿದ್ರು ಏನೂ ಮ್ಯಾಟರ್ ಆಗಲ್ಲ. ನಿಮ್ ಕಂಪ್ನಿ ಮುಚ್ಕೊಂಡು ಹೋಗೋದು ಫಿಕ್ಸ್ ಆಗಿದೆ. ಒಬ್ಬನೇ ಒಬ್ಬ ಕಸ್ಟಮರ್ ಇಲ್ದಾಗೆ ನಡೆಸ್ತೀರಾ ಕಂಪ್ನಿನ ಅಂತ ಹೇಳ್ಕೊಂಡು ಅವ್ನ್ ನಗಾಡ್ದ. ಅಶೋಕ್ ಕೋಪದಿಂದ ಅವನ್ ಕೈನ ತಳ್ಳಿ, ಯೂ ಥು ಅಂತ ರೋಷದಿಂದ ಅಂದ್ರು. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.